ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 7th of June 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೇನೆ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಟೈಟನ್. ಓಕೆ, ಸೊ ಗೈಸ್, ಟೈಟನ್ ಆನ್ ಅ 15-minute ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಮುಂದೆ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಓಕೆನಾ? This trend line, it is acting as an resistance trend line. Okay, this is point number 1. ಹಾಗೇನೆ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ? ಇದು ಬಂದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಸಮ್ವೇರ್ ಅರೌಂಡ್ ಅದರದ್ದು ನೆಕ್ಲೈನ್ ಇದು. ಅರ್ಥ ಆಯ್ತಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ನೆಕ್ಲೈನ್ ಇದು. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿ. ಅರ್ಥ ಆಯ್ತಾ? ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 3360 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೆಟ್ 3380. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬೆಟ್ 3400. ಅರ್ಥ ಆಯ್ತಾ? ನಾಳೆ RBI ಅವ್ರದ್ದು ನ್ಯೂಸ್ ಇದೆ, ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 3360, 3380 will be your target number 1, 3400 will be your target number 2. ಓಕೆ, ಇದು ಬೈಯಿಂಗ್ ಇದು. ಇವಾಗ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಇವಾಗ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಕರೆಕ್ಟಾಗಿ ಈ ಝೋನ್ ಕೆಳಗೆ ಸಸ್ಟೈನ್ ಆಗಬೇಕು. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 3290 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೆಟ್ 3270 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬೆಟ್ 3250. ಅರ್ಥ ಆಯ್ತಾ? 3290 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 3270 will be target number 1, 3250 will be your target number 2. ಅರ್ಥ ಆಯ್ತಾ? Now let us move on to the next stock. Okay, so guys, next stock is Axis Bank. Okay, Axis Bank on a 15-minute time frame ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಓಕೆನಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ? ನೆಕ್ಸ್ಟ್ ನೋಡಿ, ಇದು ಕಪ್, ಇದು ಹ್ಯಾಂಡಲ್. ಓಕೆನಾ? ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅರ್ಥ ಆಯ್ತಾ? ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್. ಸೊ ಇವಾಗ ನಾವು ಫಸ್ಟ್ ಇವಾಗ ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಗೈಸ್, ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದ ತಕ್ಷಣ ಬೈ ಮಾಡಿ. ಅರ್ಥ ಆಯ್ತಾ? ಬೈ ಮಾಡಿ ಟಾರ್ಗೆಟ್ ನಿಮ್ಮದು ಈ ಝೋನ್. ಓಕೆನಾ? ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನಾ ಬಿ ಎಟ್ 1195. ಅರ್ಥ ಆಯ್ತಾ? ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟಾಗ ಬೈ ಮಾಡಿ. 1195 will be your target. ಅರ್ಥ ಆಯ್ತಾ?
ಇಲ್ಲ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಏನಿಲ್ಲ, ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ದಟ್ ಈಸ್ ಬೈ ವೆನ್ ಪ್ರೈಸ್ ಕ್ರಾಸಸ್ 1200 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 1210 and target number 2 is gonna be at 1230. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಇಲ್ಲಿ ಬರುತ್ತೆ. 1200 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1210 will be target number 1. 1230 will be our target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಝೋನ್ ಕೆಳಗೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1160 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 1150 will be target number 1. Target number 2 is gonna bet 1140 or 1145. ಅರ್ಥ ಆಯ್ತಾ? 1160 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1150 will be target number 1. 1140 or 1145 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.